ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಸಿಕ್ಕಾಪಟ್ಟೆ ಬಿರಿಯಾನಿಗೆ ಕ್ರೇವಿಂಗ್ಸ್ ಆಗಿತ್ತು. ಅದಕ್ಕೆ ಆಲ್ ಆಫ್ ಎ ಸಡನ್ ಮನೆಯಿಂದ ಮೈಸೂರಿಗೆ ಹೋಗ್ತಿದ್ದೀನಿ ಜಸ್ಟ್ ಟು ಈಟ್ ದಟ್ ಬಿರಿಯಾನಿ. ಸೊ ಇವಾಗ ಮಾಲಲ್ಲಿ ಶಾಪಿಂಗ್ ಮಾಡಿ ಒಂದು ಬಟ್ಟೆ ತಗೊಂಡೆ. ಟ್ರ್ಯಾಕ್ಸಿ ಟಿ ಶರ್ಟ್ ಅಲ್ಲೇ ಇದೆ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಏನಾದರೂ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಡೈರೆಕ್ಟ್ ಊಟಕ್ಕೆ ಮೈಸೂರು. ನಮ್ಮ ಗಾಡಿ ಫಾಸ್ಟಾಗಿ ಕಳೆದೋಗಿದೆ, ಸೊ ಮಾಡಿಸ್ತಾ ಇದೀವಿ. ಇದು 3ನೇದು 4ನೇದು ಫಾಸ್ಟಾಗಿ ಮಾಡಿಸ್ತಾ ಇರೋದಪ್ಪ ನಾವು. ಕ್ಲೈಮೇಟ್ ನೋಡಿ ಏನು ಮಸ್ತಿದೆ. ಕೆಫೆ ಆ್ಯಂಡ್ ಕಿಚನಲ್ಲಿ ಸ್ಟಾಪ್ ಹಾಕಿದ್ದೀವಿ ಫಾರ್ coffee and snacks. ಚಿಡ್ಡೆ ಇವತ್ತು, ಅದಕ್ಕೆ ಹಿಂಗೆ ತಿಂತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ ಚೀಸ್ ಟೋಸ್ಟ್. ಸಿಕ್ಕಾಪಟ್ಟೆ ಸ್ಪೈಸಿ ಇಷ್ಟ, ಚೆನ್ನಾಗಿ ಚಿಲ್ಲಿ ಫ್ಲೇಕ್ಸ್ ಹಾಕೋದು. ಹಾಕ್ತಾರಿ ಜಿಲೇಬಿ ವಿತ್ ರಬ್ದಿ ನಾ ಹಿಂಗೆ ಎತ್ಕೊಂಡು ಹಾಕ್ಕೊಂಡು ಇಷ್ಟು ಯಾಕೆ ಸಾಹಸ ಮಾಡಬೇಕಾಯ್ತು? ಹಿಂಗೆ ಎತ್ಕೊಂಡು ಹಿಂಗೆ ತಿನ್ಬೋದಾಯ್ತಲ್ಲ. ನಾರ್ಮಲ್ ಜಿಲೇಬಿದಾಗೆ ಇದೆ. ಮೈಸೂರು ಕೌಂಟಿ ರಿಟ್ರೀಟ್. ಚೆಕ್ಕಿಂಗನ್ನು ಮುಗಿಸಿ ಕೀ ಕಲೆಕ್ಟ್ ಮಾಡಿಕೊಂಡು ರೂಮ್ಗೆ ಹೋಗ್ತಿದ್ದೀವಿ. ವಾವ್, ಇಷ್ಟು ದೊಡ್ಡ ಬಾಲ್ಕನಿ. ಡಿನ್ನರ್ಗೆ ಬಿರಿಯಾನಿ, ಬಟರ್ ಮಸಾಲ, ಇದು ಫಿಶ್ ಅನ್ಸುತ್ತೆ, ಇದು ಬಟರ್ ನಾನ್, ದಾಲ್, ವೈಟ್ ರೈಸಿಂದ ಕೊಟ್ಟಿಲ್ಲ, ರಸಮ್, ಪಾಪಟ್. ಚೆನ್ನಾಗಿ ಊಟ ತಿಂದಿದ್ದಾಯಿತು. ಇವಾಗ ಮಲ್ಕೊಂಡು ಬೆಳಗ್ಗೆ ಆ್ಯಕ್ಚುಲಿ KSIC ಸ್ಯಾರಿ ತಗೊಳ್ಳೋಣ ಹೋಗಿ ಅಂತ ಅಂದ್ಕೊಂಡಿದ್ದೀನಲ್ಲ, ಹೋಗಲೇಬೇಕು. ಹೋಗ್ತೀನಿ, ನಾಷ್ಟ ಮಾಡಿಕೊಂಡು ಸೀದಾ ಅಲ್ಲೋಗಿ ಸೀರೆ ತಗೊಳ್ತೀನಿ. ಬಟ್ ಸಿಕ್ಕಾಪಟ್ಟೆ ರಶ್ ಇದ್ದರೆ ಐ ಕಾಂಟ್ ವೆಯ್ಟ್ ಇನ್ ಕ್ಯೂ ಅನ್ನೋ ಅಷ್ಟು ಪೇಷನ್ಸ್ ಇಲ್ಲ. ನೋಡ್ತೀನಿ, ಸಿಕ್ಕಿದ್ರೆ ತಗೊಳ್ಳೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್. ಬೆಳಗ್ಗೆ ಏನೂ ಪ್ಲ್ಯಾನ್ಸ್ ಇಲ್ಲ, ನಾಳೆ ಎದ್ದ ಮೇಲೆ ನೋಡೋಣ. ಸೊ ಗುಡ್ ನೈಟ್, ಗುಡ್ ಮಾರ್ನಿಂಗ್. ನಾಷ್ಟ ಮುಗಿಸ್ಕೊಂಡು ನಾವು ರೂಮ್ ಚೆಕ್ಔಟ್ ಮಾಡಿದೆ. ಹೋಟೆಲಲ್ಲಿ ಸರ್ವಿಸ್ ಇಸ್ ಟೂ ಬ್ಯಾಡ್. ಒಂದ್ಸರಿ ಫೋನ್ ಮಾಡಿದ್ರೆ ಒಂದು 20-30 ನಿಮಿಷ ಆದಮೇಲೆ ಬರ್ತಾರೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ಫೈನಲಿ ನಾಷ್ಟ ಮಾಡ್ಕೊಂಡು ರೂಮ್ ಚೆಕ್ಔಟ್ ಮಾಡಿ ನಾವು KSIC ಸ್ಯಾರಿ ನೋಡೋಣ ಅಂತ ಹೋಗ್ತಿದ್ದೀವಿ. ಎಲ್ಲೂ ಸ್ಯಾರೀಸೇ ಸ್ಟಾಕ್ ಇಲ್ಲ ಗೈಸ್. ಒಂದೊಂದು ಅಂಗಡಿ ಅಂತೂ ಖಾಲಿ ಹೊಡಿತಿದೆ. ಸ್ಟಾಕ್ ಸಂಡೇ ಬರುತ್ತಂತೆ, ಸ್ಯಾಟರ್ಡೆ ಬಂದ್ಬಿಟ್ಟು ಫ್ಯಾಕ್ಟ್ರಿಗೆ ಬರುತ್ತಂತೆ. ಸೊ ನಾನು ಒಂದು 3-4 ಇಯರ್ಸ್ ಬ್ಯಾಕ್ ಈ ಇನ್ಸ್ಟಾಗ್ರಾಮಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಫೇಮಸ್ ಆಗೋಕ್ಕಿಂತ ಮುಂಚೆ ಬಂದಿದ್ದಾಗ ಎಷ್ಟೊಂದು ಸ್ಯಾರೀಸ್ ಇರ್ತಿತ್ತು, ತಗೊಳ್ಳೋರು ಯಾರೂ ಇದ್ದಿಲ್ಲ. ಬಟ್ ಇವಾಗ ಸ್ಯಾರೀಸೇ ಇಲ್ಲ, ತಗೊಳ್ಳೋರು ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅವಾಗೆಲ್ಲ ಸ್ವಲ್ಪ ಏಜ್ಡ್ ವುಮೆನ್ಸ್ ಜಾಸ್ತಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗ್ತಿದ್ದು. ಬಟ್ ಇವಾಗ ಇನ್ಸ್ಟಾಗ್ರಾಮ್ ಟ್ರೆಂಡ್ ಹೆಂಗಿದೆ ಅಂದರೆ ಎಲ್ಲ ಏಜ್ಡ್ ಪರ್ಸನ್ಸ್ ಕೂಡ ಇವಾಗ ಮೈಸೂರು ಸಿಲ್ಕ್ ಸ್ಯಾರೀಸ್ ಹಾಕ್ಬಿಡ್ತಿದ್ದಾರೆ. ಸೊ KSIC ಸ್ಯಾರಿಗೆ ತುಂಬ ಏನಂತಾರೆ ಜಾಸ್ತಿ ಜನ ತಗೊಳ್ತಿರೋದ್ರಿಂದ ಸ್ಟಾಕ್ ಇಲ್ಲ. ಎವ್ರಿ ಸಂಡೇ ಸ್ಟಾಕ್ ಬರ್ತಿದೆ, ಬಟ್ ವಿತಿನ್ ಅವರ್ಸ್ ಖಾಲಿ ಆಗೋಗ್ತಿದೆ. ಸೊ ಇವಾಗ
ಅದೇ ಬೇಜಾರಿಗೆ ಬಿರಿಯಾನಿ ತಿನ್ಕೊಂಡು ಮನೆಗೆ ಹೋಗೋಣ. ಕ್ಯೂ ನೋಡಿ. Chocolate shake, tender coconut blend with fruits, sundaes. Next fruit faluda. ಜನ ಎಲ್ಲ ಹೋಗ್ತಿರೋದು ಇಲ್ಲಿಗೆ. ಟಿಕೆಟ್ ಪ್ರೈಸ್ 75 rupees. ಜನ ಎಲ್ಲ ಇಲ್ಲೇ ಇದ್ದಾರೆ. ಈ ಕಾರ್ ನೋಡಿ, ಸ್ಟ್ಯಾಂಡರ್ಡ್ ಹೆರಾಲ್ಡ್. ದಿಸ್ ಇಸ್ ಯೂಸ್ ಬೈ ವೀರೇಂದ್ರ ಹೆಗ್ಡೆ ಅವರು. ಬಿಫೋರ್ 10,000 BCEಯಲ್ಲಿ ಈ ವೀಲ್ ಯೂಸ್ ಮಾಡ್ತಾಯಿದ್ರು. ನಂತರ ದಿಸ್ ಒನ್ 3,500 BCE. ಇದು 1000 BCE. ಎವಲ್ಯೂಷನ್ ಆಫ್ ವೀಲ್ಸ್. ಫಿಯಾಟ್ 501 ಏನು ಸಕ್ಕತ್ತಾಗಿದೆ ನೋಡಿ. ವೀರೇಂದ್ರ ಹೆಗ್ಡೆ ಅವ್ರದ್ದು. ನನಗೂ ಈ ಥರ ಒಂದು ವಿಂಟೇಜ್ ಕಾರ್ ತಗೊಳ್ಬೇಕು ಅನ್ನೋ ಆಸೆ ಇದೆ. ಅದೆಷ್ಟು ಬೇಗ ತಗೊಳ್ಳೋಣ. ಆರೆಸ್, ಆಸ್ಟಿನ್, ಫ್ರೇಸರ್, ಇದು RX100, ದ ಕಿಂಗ್, ಎಕ್ಸ್ಪ್ಲೋರರ್. ಬೈಕ್ಸ್ ಕಲೆಕ್ಷನ್ ನೋಡಿ ಹಳೇ ವೆಸ್ಪಾ. ಎಷ್ಟುದೈತೆ. Chevrolet Impala. Car is presented by C.V. Raman sir. Tire size ನೋಡಿರೋದು. ಎಲ್ಲ ಆರ್ಮಿ ವೆಹಿಕಲ್ಸ್. ದಿಸ್ ಇಸ್ ಯೂಸ್ಡ್ ಬೈ ಅವರ್ ಇಂಡಿಯನ್ ಆರ್ಮಿ. ಇದು ಕೂಡ ಯೂಸ್ಡ್ ಬೈ, ಕಲೆಕ್ಟೆಡ್ ಬೈ ವೀರೇಂದ್ರ ಹೆಗ್ಡೆ ಅವರು. ನೋಡಿ, ಧರ್ಮಸ್ಥಳ ಅಂತ ಬರ್ತಿದೆ ಮೇಲೆ. ಸಾಹಸ ಸಿಂಹ, ಡಾಕ್ಟರ್ ವಿಷ್ಣುವರ್ಧನ್ ಸರ್. ಇದು ಅವ್ರದ್ದೇ ಕಾರು. ಆವಾಗೇನೆ ನೋಡಿ $9,845 1983 ಈ ಕಾರ್ನ ಪ್ರೈಸ್. ಇವೆಲ್ಲ ಬೆಂಜ್ ಸೀರೀಸ್. ಜಾಗ್ವರ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. KA21. ಲೆಫ್ಟ್ ಹ್ಯಾಂಡ್ ಡ್ರೈವ್ ಕಾರ್ ಇದು. ನಂಬರ್ ನೋಡಿ, D8055. ದಿ ಬಾಸ್. ಎಷ್ಟು ಚೆನ್ನಾಗಿ ರೊಟೇಟ್ ಆಗ್ತಿದೆ. ಇದು ನಾನು ತಗೊಳ್ಬೇಕು ಅಂತ ಇದ್ದೀನಿ. ಆದಷ್ಟು ಬೇಗ ತಗೊಳ್ಳೋಲ್ಲ. ಎಲ್ಲ ಇಂಡಿಯನ್ ವೆಹಿಕಲ್ಸ್. ಪಂಜುರ್ಲಿ ದೈವದ ಮುಖ. ಮೇಲೆ ಎಲ್ಲ ಜೆಂಟ್ಸ್ಗೆ ಇಷ್ಟ ಆದರೆ ಇಲ್ಲೆಲ್ಲ ಲೇಡೀಸ್ಗೆ ಇಷ್ಟ ಆಗುತ್ತೆ. ಬರೀ ಲೇಡೀಸೇ ನೋಡ್ಕೊಂಡಿದ್ದಾರೆ ಜಾಸ್ತಿ. ಯೋಜಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಶನೇಶ್ವರ. ನೀವು ಮೈಸೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಶ್ರೀರಂಗಪಟ್ಟಣದಲ್ಲಿ ಪಯಣ ಕಾರ್ ಮ್ಯೂಸಿಯಂ ಇದೆ. ನೋಡ್ಕೊಂಡು ಹೋಗಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.